ಏನಂತ ಸವಾಲ ಕೇಳಿದ್ದೆ ನನ್ನ ಎಲಿವಾಳದ ಗುಡ್ಡಪ್ಪ ಮಾಸ್ತರ. ಬಸವಣ್ಣವರೆಂಬ ಪ್ರಭೆಯು ಎಷ್ಟು ವರ್ಷಗಳಿಂದ ಯಾವ ಮಾನವಾಗಿ ಬೆಳೆಯುತ್ತಲೇ ಇದೆ ಅಂದ್ರ 800 ವರ್ಷಗಳಿಂದ ದೇದೀಪ್ಯಮಾನವಾಗಿ ಬೆಳಗುತ್ತಲೇ ಇದೆ. ಏನ ಚಂದ ಹಾಡಿಬಿಟ್ಟು ಇವತ್ತು ನಮ್ಮ ಛತ್ರಪತಿ ಶಿವಾಜಿ ಅವರ ಚರಿತ್ರೆ. ಏನು ಸವಾಲ ಕೇಳಿ. ಶಿವಾಜಿ ಮಹಾರಾಜರು ಬಿಜಾಪುರ ಸುಲ್ತಾನನು ಇಬ್ರು ಕೂಡಿ ಎಷ್ಟನೇ ಇಸ್ವಿಯಾಗಿ ಯುದ್ಧ ಮಾಡ್ಯಾರ. ಉತ್ತರನು ಅದ್ರಾಗ ಹೇಳಿಬಿಟ್ಟಿ ನಿನಗ 51 ರೂಪಾಯಿ ಆಯಾರ ಆಗ್ತೇನೋ ನನ್ನ ಮಾಸ್ತರ. ಏ ಜಿಂಗಾರ ಜಿಂಗ ಎಷ್ಟ 1659 ಇಸ್ವಿ ಒಳಗ ಪ್ರತಾಪಗಢದೊಳಗ ಬಿಜಾಪುರ ಸುಲ್ತಾನನ್ನ ಶಿವಾಜಿ ಮಹಾರಾಜರ ಕತ್ತಂ ಸತ್ತಲೇ ಹೊರಗಾನೆ. ಇದು ಸವಾಲಿನ ಉತ್ತರ ಸುಳ್ಳು ಅಂದ್ರೆ ಬೇಕಾದ್ರೆ ಇದನ್ನ ಪ್ರೂಫ್ ಮಾಡಿ ತೋರಿಸ ಇವತ್ತು ಮಂದ್ಯಾಗ. ಶಿವಾಜಿ ಮಹಾರಾಜರ ಹಾಡು ಎಲ್ಲಾರು ಹಾಡ್ತೀರಿ. ಎಲ್ಲಾರು ಏನ್ ಹಾಡ್ತೀರಿ ಅಂದ್ರ ಶಿವಾಜಿ ಮಹಾರಾಜ ಶಿವನೇರಿ ದುರ್ಗದಾಗ ಹುಟ್ಟಿದ, ಅವ ಹಿಂದುತ್ವಕ್ಕೆ ಹೋರಾಡಿದ ಹಂಗಲ್ಲ. ಅವನ ಜೋಡಿ ಯಾರ್ಯಾರು ಹೋರಾಡ್ಯಾರ? ತಾನಾಜಿ, ಅವನ ಮಗ ಸಂಭಾಜಿ, ಅವನ ಗುರು ದಾದಾಜಿ, ಅವರ ಅಪ್ಪಾಜಿ ಶಹಾಜಿ. ಕೇಳಿ ಇವತ್ತೊಂದು ಹಾಡು ಬರ್ದಾನಿ, ತಲೆಯಾಗ ಗುಂಗ ಹಿಡಿಬೇಕು ನೀನು. ಸತತವಾಗಿ 3 ವರ್ಷ ಕಮತದ ಶರ್ತಿನೊಳಗ ಒಂದ ಕಣದಾಗ ಪ್ರಥಮ ಹಾಗೂ ದ್ವಿತೀಯ ಬಹುಮಾನ ಪಡೆದ ಶಿವರಾಯ ಎತ್ತಿನ ಸವಿ ನೆನಪಿಗಾಗಿ ಬಸವರಾಜ ಇರಬಸಪ್ಪ ಬಾವಿ ಕಟ್ಟಿಯವರು 501 ಕೊಟ್ಟಾರ ಬಾರಿ ಯಾದೇ. ಮಾರುತಿ ಭಜನಾ ಸಂಘ ಸಾಕ್ಯನರ ಮರಟ್ಟಿವಾಡ ಅವರು 101 ಕೊಟ್ಟಾರ. ಛತ್ರಪತಿ ಶಿವಾಜಿ ಮಹಾರಾಜರ ಹಾಡಂತೇಳಿ ಶೇಖಪ್ಪ ವಾಡ್ಕರ್ ಅವರು 201 ಕೊಟ್ಟಾರ. ಎಲ್ಲವನ ಜಾತ್ರೆಯಾಗ ಸೌದತ್ತಿದಾರ್ಯಾಗ ಹೋರಿ ಅಭಿಮಾನಿ ಬಳಗ ಬಾಬು ಅಣ್ಣ ಚೌಡಣ್ಣವರ ಗೋವನ ಕೊಪ್ಪ ಅವರು 201 ಕೊಟ್ಟಾರ ಬಾರಿ ಆದಿನ. ಪಕ್ಕ ಹೋರಿಲರ ಸಚ್ಚಿನ ನಮ್ಮ ಹಾವೇರಿ ನನ್ನ ಆತ್ಮೀಯ ಸಹೋದರ 201 ಕೊಟ್ಟಾನ. ಸಂಪಾಜಿ ಗೆಳೆಯರ ಬಳಗ ಹೆಬ್ಬೆಳಗಿಸಿ ಹೋಗುವಾಗ ಜೋಡಿ ಎತ್ತ 16 ತಾಸಿಗಳಿಗೆ ಹೋಗಿ ಬರುವಾಗ 1 ಎತ್ತ ರಾಮ ಹೋರಿ ಧಾರವಾಡಕ್ಕೆ ಬಂದೈತಿ. ಆ ಹೋರಿ ಅಭಿಮಾನಿ ಬಳಗದವರು 501 ಕೊಟ್ಟಾರ ಬಾರಿ ಯಾದೇ. ನಮ್ಮ ಗಾಢ ಶರ್ತಿನೊಳಗ ಹೆಸರುವಾಸಿ ಮಾಡಿದಂತಹ ನಮ್ಮ ಓಣಿಯ ಹೆಮ್ಮೆಯ ಯುವ ನಾಯಕ ಈರಣ್ಣ ಕದಮಣ್ಣವರು ನಮ್ಮಡ ಗಾಮಾಸ್ತರಗ 201 ಕೊಟ್ಟಾರ ಬಾರಿ ಯಾದೇ. ಭುಜಂಗ
ಅದೇನ ಮೈಕ್ ಹಂಗಾಗೈತೆ ಅಂತ ಇವಂದ ಏಕಾದಶಿ ಚಲೋ ಆಗೈತಂತ. ನಿಂದ ಏಕಾದಶಿ ಅಲ್ಲ, ಮಣ್ಣಿ ಮಂಗಳವಾರ ಕರಿನ ಬಿಟ್ಟಿಲ್ ಕಾಣಿಸಕ್ ನಿಂದ. ಏನ ಮೈಕ್ ಅಂತೀರಿ ಚಲೋ ಬಂದುವ, ಏಕಾದಶಿನ ಬಿಡು ಕರಿನೂ ಬಿಡ. ಇತ್ತಾಗ ಏನ್ ಹೊಡಿ ಮುಂದಿನ ಪಾಳ್ಯಕ್ ನೋಡೋಣ. ಚಂಡ ಆಂಗ್ಲರಿಗೆ ಗಂಡಾಗಿ ಮೆರೆದ ಶೂರ ಶಿವಾಜಿ, ಅವನ ಜೋಡಿ ಯಾವತ್ತು ಇರುತ್ತಿದ್ದ ಅವನ ಗೆಳೆಯ ತಾನಾಜಿ. ಅವನ ಜೋಡಿ ಯಾವತ್ತು ಇರುತ್ತಿದ್ದ ಅವನ ಗೆಳೆಯ ತಾನಾಜಿ. ಚಂಡ ಆಂಗ್ಲರಿಗೆ ಗಂಡಾಗಿ ಮೆರೆದ ಶೂರ ಶಿವಾಜಿ, ಚಂಡ ಆಂಗ್ಲರಿಗೆ ಗಂಡಾಗಿ ಮೆರೆದ ಶೂರ ಶಿವಾಜಿ. ಅವನ ಜೋಡಿ ಇರುತ್ತಿದ್ದ ಯಾವತ್ತು ಗೆಳೆಯ ಸಂಭಾಜಿ, ಅವನ ಜೋಡಿ ಇರುತ್ತಿದ್ದ ಯಾವತ್ತು ಗೆಳೆಯ ತಾನಾಜಿ. ಹೌದ ಶಿವಾಜಿ ಮಹಾರಾಜ ಹೆಂಗಿದ್ದ? ಹುಲಿ ಅಂತ ಮಗಗ ಜನ್ಮ ನೀಡ್ಯಾನ ತಂದೆ ಶಹಾಜಿ. ಏ ಹುಲಿ ಅಂತ ಮಗಗ ಜನ್ಮ ನೀಡ್ಯಾನ ತಂದೆ ಶಹಾಜಿ. ಅವನಿಗೆ ವಿದ್ಯೆ ಕಟ್ಟಿ ತಕ್ಕೊಂಡದೇವ ತಾತ ದಾದಾಜಿ. ಹುಲಿ ಅಂತ ಮಗಗ ಜನ್ಮ ನೀಡ್ಯಾನ ತಂದೆ ಶಹಾಜಿ. ಅವನಿಗೆ ವಿದ್ಯೆ ಕಟ್ಟಿದ ಕೇಳಿಕೊಂಡ ದಾದಾಜಿ. ಅವಾಗ ಶಿವಾಜಿ ಸಣ್ಣವಿದ್ದಾಗ ತಾಯಿ ಅವಂಗ ರಾಮಾಯಣ ಮಹಾಭಾರತ ಹಲವಾರು ಪುರಾಣಗಳು ಶೌರ್ಯ ಕಥೆಗಳು ಹೇಳಿದಾಗ ಅವಾಗ ದೇಶದ ಮೇಲೆ ಅಭಿಮಾನ ಅವಂಗ ಹೆಂಗ. ತಾಯಿ ಜೀಜಾಬಾಯಿ ಕಥೆ ಹೇಳ್ತಿದ್ಲು ಕೇಳ್ತಿದ್ದ ಶಿವಾಜಿ, ಶಿವಾಜಿ. ವಿದ್ಯೆ ಕಲಿಯಾಕಂತ ಹೋಗಿದ್ದ ಕೇಳ್ರಿ ಶೂರ ಶಿವಾಜಿ. ವಿದ್ಯೆ ಕಲಿಯಾಕಂತ ಹೋಗಿದ್ದ ಕೇಳ್ರಿ ಶೂರ ಶಿವಾಜಿ. ಹೌದಾ? ಅವನ ಸೈನ್ಯದೊಳಗೆ ಯಾರಿದ್ರಪ್ಪ ಗೆಳೆಯಾರ? ಏ ಜೀವಕ್ಕ ಜೀವ ಕೊಡ್ತಿದ್ದ ಕೇಳಿ ಅವನ ಗೆಳೆಯ ಏಸಾಗಿ. ಸೈನ್ಯದೊಳಗ ಕಾರ್ಯ ನಡೆಸುತ್ತಿದ್ದ ಪ್ರಭು ಬಾಬೂಜಿ. ಜೀವಕ್ಕ ಜೀವ ಕೊಡ್ತಿದ್ದ ಗೆಳೆಯ ಗಿರಿಶೇಸಾಗಿ. ಅವನ ಕಾರ್ಯದೊಳಗ ಸಾಲಾಗಿ ಇರುತ್ತಿದ್ದ ಪ್ರಭು ಬಾಬೂಜಿ. ಹುಲಿಯಂಗ ಗರ್ಜನೆ ಮಾಡ್ತಿದ್ದ ಕೇಳಿ ಗೆಳೆಯ ನೇತಾಜಿ. ಏ ಹುಲಿಯಂಗ ಗರ್ಜನೆ ಮಾಡುತ್ತ ಬರುತ್ತಿದ್ದ ಗೆಳೆಯ ನೇತಾಜಿ. ಎಲ್ಲರೂ ಒಂದಾಗಿ ಯುದ್ಧ ಮಾಡುತ್ತಿದ್ರು ಮಹಾಲ ಬಾಬೂಜಿ. ಎಲ್ಲರೂ ಒಂದಾಗಿ ಯುದ್ಧ ಮಾಡುತ್ತಿದ್ರು ಮಹಾಲ ಬಾಬೂಜಿ. ಚಂಡ ಆಂಗ್ಲರಿಗೆ ಗಂಡಾಗಿ ಮೆರೆದ ಶೂರ ಶಿವಾಜಿ. ಚಂಡ ಆಂಗ್ಲರಿಗೆ ಗಂಡಾಗಿ ಮೆರೆದ ಶೂರ ಶಿವಾಜಿ. ಅವನ ಜೋಡಿ ಇರುತ್ತಿದ್ದ ಕೇಳಿ ಗೆಳೆಯ ತಾನಾಜಿ.
ಬರುತ್ತಿದ್ದ ಕೇಳ್ರಿ ಗೆಳೆಯ ತಾನಾಜಿ. ಸೈನ್ಯದೊಳಗ ಶೂರ ನಿಂತ ಕೇಳ್ರಿ ಮಗದಲ್ಲ ಬಾಪೂಜಿ. ಈ ಸೈನ್ಯದೊಳಗ ಶೂರ ಇದ್ದ ಕೇಳಿ ಮಗದಲ್ಲ ಬಾಪೂಜಿ. ಉದಯಿಸಿ ಬಂತು ಶಿವನೇರಿ ದುರ್ಗದಾಗ ಮಗ ಸಂಭಾಜಿ. ಹೊಸ ಯಲ್ಲಾಪುರಕ್ಕ ನೆಲದಾನ ಕೇಳಿ ಗುರು ಬಸವನಗ ಮಾಡುತ್ತೇವಿ ಪೂಜೆ. ನಿನ್ನ ಹಾಡಿ ಹರಸತೇವಿ ಕೇಳು ಹಿಂದೂ ಹುಲಿ ಶಿವಾಜಿ. ನಿನ್ನ ಹಾಡಿ ಹರಸತೇವಿ ಕೇಳು ಹಿಂದೂ ಹುಲಿ ಶಿವಾಜಿ. ಸವಾಲು ಕೇಳು ಮಾಸ್ತರ ಹೊಡೆದೇಳ ಸವಾಲಿನ ಉತ್ತರ. ಯಾವ ಶುದ್ಧಿಗೆ ಬಸವಣ್ಣನವರು ಹೆಚ್ಚಿನ ಪ್ರಾಶಸ್ತ್ಯ ಕೊಡುತ್ತಿದ್ದರು? ಯಾವ ಶುದ್ಧಿಗೆ ಬಸವಣ್ಣನವರು ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟಿದ್ದರು? ಏ ಗುಡ್ಡು ಯಬಸ್ ಯಬಸ್ ಎರಡು ಸವಾಲು ಕೇಳಿದ್ರಿ, ಎರಡು ಹೊಡೆದಾನೆ. ಇದಕ್ಕೆ ಉತ್ತರ ಹೇಳ್ತಿ ಕೇಳ್ತಾನೆ. ನಮ್ಮ ಹೊಸ ಯಲ್ಲಾಪುರ ಗೆಳೆಯರ ಬಳಗ ನಮ್ಮ ಕಲೆ ಮೆಚ್ಚಿ 501 ಕೊಟ್ಟಾರ ಬಾರಿ ಅದೇ. ಪರಸು ಮಿಸ್ತ್ರಿ ಗೆಳೆಯರ ಬಳಗ ಸಾಕಿನ ನಮ್ಮ ಬಣದೂರ, ಅವರು ಸಹ 101 ಕೊಟ್ಟಾರ ಬಾರಿ ಅದೇ. ಜಾತಿ ಜಗಳ ನಡೆದೈತಿ ಕಲ್ಯಾಣದೊಳಗ, ಕತ್ತಿ ತೂರ್ಯಾಟ ಶರಣರ ಮ್ಯಾಗ. ಬಸವಣ್ಣ ನೀಡಬೇಕಂತಾರೋರ ಹೊರಗ, ಭುಜಂಗ ಜಿಂಗಲೆ ಜಿಂಗ ಯಬಸ್ ಭಜನೆ. ಇಷ್ಟೊತ್ತನ ದೈವ ಏನು ಬ್ಯಾಸರ ಆಗಿತ್ತ ನೀನು ಹುರುಪಾಗ್ಬೇಕು ಏನೇ. ನಿಮಗ ತಪ್ಪಿದ್ದಲ್ಲೂ ಬಿಜ್ಜಳವನ ಮರಗ, ಬಸವಣ್ಣ ನೀಡಬೇಕಂತಾರೋರ ಹೊರಗ. ನಿಮಗ ತಪ್ಪಿದ್ದಲ್ಲೂ ಬಿಜ್ಜಳವನ ಮರಗ. ಜಾತಿ ಜಗಳ ನಡೆದೈತಿ ಕಲ್ಯಾಣದೊಳಗ, ನಿಮಗ ತಪ್ಪಿದ್ದಲ್ಲೂ ಬಿಜ್ಜಳವನ ಮರಗ. ನೀಡಬೇಕಂತಾರೋರ ಹೊರಗ, ನಿಮಗ ತಪ್ಪಿದ್ದಲ್ಲೂ ಬಿಜ್ಜಳವನ ಮರಗ. ಹೇ ಮಧುರಸನ ಮಗಳ ಜಾತಿಯ ಜಗಳ ದೂರದೈತಿ ಕಲ್ಯಾಣದೊಳಗ. ಹೇ ಮಧುರಸನ ಮಗಳ ಜಾತಿಯ ಜಗಳ ದೂರದೈತಿ ಕಲ್ಯಾಣದೊಳಗ. ಹೇ
ಗುಡ್ಡೆ ಬಿಸ್ಕೆಟ್ ನೋಡು ನೋಡಿಲ್ಲೇ ಶಿವಾಜಿದರ ಹಾಡ ಬಸವಣ್ಣದರ ಹಾಡ ವಿಷಯ ಬರ್ಬೇಕು ಇಲ್ಲಿ ಬೇಕಾದ್ರಾಗ ಹಾಡ ಇವತ್ತು ಬೆಳತನಕ ಟೈಮ್ ನಿನಗ ಬಸವಣ್ಣದ ಹಾಡಿದ್ರಿ ನಾ ಎಲ್ಲಿ ಬಿಟ್ಟೇನಲ್ಲ ಮುಂದ ಬಸವಣ್ಣ ಏನ್ ಮಾಡಿದ ಕಲ್ಯಾಣ ಕ್ರಾಂತಿ ಹೆಂಗ ನಡೀತ ಕಲ್ಯಾಣದಿಂದ ಉಳಿವಿಗೆ ಹೊಂಟ್ರಲ್ಲ ಚನ್ನ ಬಸವಣ್ಣವ್ರು ಉಳಿಗೆ ಹೋಗ್ಬೇಕಾದ್ರ ಯಾವ ಊರಾಗ ಹಾದು ಹೋದ್ರ ಇಲ್ಲೇ ನಮ್ ಧಾರವಾಡ ಕಲ್ಗಟ್ಟಿಗೆ ಎಲ್ಲ ಊರಾಗ ಹಾದು ಹೋಗ್ಯಾರ ಯಾವ ಊರಾಗ ಹಾದು ಹೋದ್ರ ಚನ್ನ ಬಸವಣ್ಣವ್ರು ಸಮಗಾರ ಹರಳೈನ ಜಾತಿ ಇತ್ತು ಕೆಳಗ ಜಾತಿ ಮೇಲೆ ಬೆಳಸಾರ ಒಳ್ಳ ಒಳಗ ಒಳಗಿದಂಗಾತು ಧರ್ಮದ ಹಡಗ ಹೋಗು ಬಂಡಿ ಗಾಲಿ ಮುರಿದಂಗಾತು ಕಳ್ಳಗ ಒಳಗಿದಂಗಾತು ಧರ್ಮದ ಹಡಗ ಹೋಗು ಬಂಡಿ ಗಾಲಿ ಮುರಿದಂಗಾತು ಕಳ್ಳಗ ಹೌದು ಗುಡ್ಡ ಯಾಕಂದ್ರೆ ಇಲ್ಲಿ ಉಳಿವಿ ಜಾತ್ರೆ ಅಭಿಮಾನಿಗಳು ಬಹಳ ಅದಾರ ವರ್ಷಕ್ಕೊಂದಿನ ಹೌದ್ ಹೌದು ಅನ್ನೋಂತ ಮೂಡ್ಲಾ ಎತ್ತಿ ನೋಡಿ ಉಳಿವಿ ಜಾತ್ರೆ ಮಾಡಿ ಬರ್ತಾರ ಹೊಲ ಇಲ್ಲಂದ್ರು ಉಳಿವಿ ಜಾತ್ರೆ ಮಾಡಿ ಬರ್ತಾರ ಆದ್ರೆ ಚನ್ನ ಬಸವಣ್ಣ ಉಳಿವ್ಯಾಗ ಹೋಗಿ ನೆಲದಾನಲ್ಲ ಯಾವ ಊರಾಗ ಹೋದ ನೆಲದ ಯಾವ ಊರಿಗೆ ಯಾವ ಶರಣರ ಸತ್ತಾಗ ಯಾವ ಊರಿಗೆ ಹೆಸರು ಬಂದೈತಿ ಎಷ್ಟು ಶರಣ ಪಂಗಡ ಅದು ಹೇಳ ನೋಡು ಏ ಹಾಲಿನಂಗ ಇತ್ತು ಕೇಳ್ರಿ ಶರಣರ ಬಳಗ ತಾಯಿ ಹೇಳುವ ಬುದ್ಧಿ ಸೂರ ಕೆಳಗ ಏ ಹಾಲಿನಂಗ ಇತ್ತು ಕೇಳ್ರಿ ಶರಣರ ಬಳಗ ತಾಯಿ ಹೇಳುವ ಬುದ್ಧಿ ಸೂರ ಕೆಳಗ ಸಮಗಾರ ಹರಳೈನ ಜಾತಿ ಇತ್ತು ಕೆಳಗ ಜಾತಿ ಬೇಲಿ ಬೆಳಸಾರ ಒಳ್ಳ ಒಳಗ ಒಳಗಿದಂಗಾತು ಧರ್ಮದ ಹಡಗ ಹೋಗೋ ಬಂಡಿ ಗಾಲಿ ಮುರಿದಂಗಾತು ಕಳ್ಳಗ ಒಳಗಿದಂಗಾತು ಧರ್ಮದ ಹಡಗ ಹೋಗೋ ಬಂಡಿ ಗಾಲಿ ಮುರಿದಂಗಾತು ಕಳ್ಳಗ ಏ ಹೊಸ ಎಲ್ಲ ಪೂರ ಹೆಸರಾಗಿ ಹೋತು ಮುತ್ತೇಳು ಧಾರವಾಡ ತಾಲೂಕಿನ್ಯಾಗ ಏ ಹೊಸ ಎಲ್ಲ ಪೂರ ಹೆಸರಾಗಿ ಹೋತು ಮುತ್ತೇಳು ಧಾರವಾಡ ತಾಲೂಕಿನ್ಯಾಗ ತಾಯಿ ಕರಿಯಮ್ಮನ ದಯಾಯಿತಿ ನಮಗ ಸಾರಿ ಹೇಳುತ್ತೇವಿ ಕೂಡಿದ ಸಬದಾಗ ಬರದಿಟ್ಟಾರೋ ಬಸವ ಪುರಾಣದಾಗ ಸಾರಿ ಹೇಳುತ್ತೇವಿ ಕೂಡಿದ ಮಂದ್ಯಾಗ ಬರದಿಟ್ಟಾರೋ ಬಸವ ಪುರಾಣದಾಗ ಸಾರಿ ಹೇಳುತ್ತೇವಿ ಕೂಡಿದ ಮಂದ್ಯಾಗ